ಈ ಮಕ್ಕಳು ಆಗೋ ತನಕ ನಮಗೆ ಅದ್ರ ಬಗ್ಗೆ ಅಷ್ಟೊಂದು ಗಮನನೂ ಇರಲ್ಲ ಎಜುಕೇಶನ್ ಸಿಸ್ಟಮ್ ಬಗ್ಗೆ. ಆಮೇಲೆ ನನಗೆ ಒಂದು ಮಗು ಆಯ್ತು, ಹೆಣ್ಮಗು. ಅವಳು ಮಾಮೂಲಿ ಕಿಂಡರ್ ಗಾರ್ಟನ್ಗೆ ಸೇರ್ಕೊಂಡ್ಲು. ಮನೆ ಹತ್ರನೇ ಎಲ್ಲ ಕಿಂಡರ್ ಗಾರ್ಟನ್ ಇರುತ್ತೆ. ಶಾಲೆಗೆ ಸೇರಿಸೋ ವಿಷಯ ಅಂತ ಬಂದಾಗ 2 ಆಪ್ಷನ್ ಇತ್ತು. ಇಲ್ಲ ಮ್ಯೂನಿಕ್ ಇಂಟರ್ನ್ಯಾಷನಲ್ ಸ್ಕೂಲು, ಇಲ್ಲ ನಮ್ಮ ಮನೆ ಹತ್ರ ಇರೋ 3/4 ಕಿಲೋಮೀಟರ್ ಇರೋ ಜರ್ಮನ್ ಸ್ಕೂಲ್. ನನ್ ಮಗು ಸರ್ಕಾರಿ ಶಾಲೆಗೆ ಸೇರ್ಸದ, ನಂಗೆ ದುಃಖ, ಹೆದರಿಕೆ. ನಮ್ ಜೊತೆ ಇನ್ಯಾರು ಸೇರ್ಸಿದ್ ಗೊತ್ತಿಲ್ಲ. ನಮ್ಮ ಮನೆಯವ್ರಿಗೆ ತುಂಬಾ ಕ್ಲಾರಿಟಿ ಇತ್ತು. ಅವ್ರು ಕನ್ನಡ ಮೀಡಿಯಂ ಅಲ್ಲಿ ಓದಿ ಆಮೇಲೆ ಹೈಸ್ಕೂಲಿಂದ ಇಂಗ್ಲಿಷ್ ಮೀಡಿಯಂ. ಅವ್ರ ಮೇಷ್ಟ್ರ ಮಗ ಬೇರೆ. ಅವರಿಗೆ ಮಾತೃಭಾಷೆಯಲ್ಲಿ ಕಲ್ತ್ರೆ ಲೋಕಲ್ ಸಿಸ್ಟಮ್ ಅಲ್ಲಿರೋ ಆ ಲ್ಯಾಂಗ್ವೇಜ್ ಮತ್ ಲೋಕಲ್ ಸಿಸ್ಟಮ್ ಅಲ್ಲಿ ಜನರ ಜೊತೆ ನೀನ್ ಬೆರೆಯೋದು ಏನ್ ಇಂಪಾರ್ಟೆನ್ಸ್ ಅಂತ ಅವ್ರಿಗೆ ತುಂಬಾ ನಿಖರವಾದ ಒಂದು ಒಪಿನಿಯನ್ ಇತ್ತು. ನನಗೆ ಭಯ. ಕೊನೆಗೆ ಅವ್ರು ಗೆದ್ರು. ಆಮೇಲೆ ಇವಳನ್ನ ಫಸ್ಟ್ ಡೇಸ್ ನಾನು ಶಾಲೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಹತ್ತಿದ್ದೀನಿ, ನನ್ ಮಗುನ ಸರ್ಕಾರ ಶಾಲೆಗೆ ಸೇರಿಸ್ತಾ ಇದೀನಿ ಅಂತ. ನಮ್ಗದು ಆ ಮೈಂಡ್ ಸೆಟ್ ಇಲ್ವಲ್ಲ. ಆಮೇಲೆ ಅದಷ್ಟು ಮುಂಚೆ ಏನಾಗುತ್ತೆ, ಇನ್ನೊಂದು ಫೇಸ್ ಅಲ್ಲಿ ಇರ್ತೀರಾ ನೀವು. ಯಾವ ಫೇಸ್ ಅದು ಅಂದ್ರೆ ಇದು ನೀವು ಗಮನದಲ್ಲಿ ಇಟ್ಕೋಬೇಕು. ಇಲ್ಲಿಗೆ ಬರ್ತೀವಿ, ಮಕ್ಕಳನ್ನ ಕಿಂಡರ್ ಗಾರ್ಟನ್ಗೆ ಅಲ್ಲಿ ಸೇರಿಸಿ ಇಲ್ಲಿ ಕರ್ಕೊಂಡ್ ಬರ್ತೀವಿ. ಅಲ್ಲಿ ಕಿಂಡರ್ ಗಾರ್ಟನ್ ಲರ್ನ್ ವಿತ್ ಪ್ಲೇ ಅನ್ನೋ ಕಾನ್ಸೆಪ್ಟ್. ಆಟ ಆಡ್ತಾ ಮಗು ಕಲಿಯುತ್ತೆ ವಿನ ಅಲ್ಲಿ ಏನು ಹೇಳ್ಕೊಡಲ್ಲ. ಅಲ್ಲಿ 6 ವರ್ಷ ತನಕ. ಇಲ್ಲಿ ಆಮೇಲೆ ಕಿಂಡರ್ ಗಾರ್ಟನ್ಗೂ ಸ್ಕೂಲ್ಗೂ ಸಂಬಂಧ ಇಲ್ಲ. ಅಲ್ಲಿ ಸ್ಕೂಲ್ ಇಸ್ ಕಂಪಲ್ಸರಿ. ಮಗು 5 ವರ್ಷ 10 ತಿಂಗಳು ಆಗ್ತಿದಂಗೆನೆ ನಿಮ್ ಮನೆಗೆ ಒಂದು ಲೆಟರ್ ಬರುತ್ತೆ, ನೀನ್ ಇಲ್ಲಿ ರಿಜಿಸ್ಟರ್ ಆಗಿದ್ಯಾ, ನೀನ್ ಇಲ್ಲಿ ರಿಜಿಸ್ಟರ್ ಆಗಿದ್ದಕ್ಕೆ ಇಲ್ಲಿ ಒಂದು ಶಾಲೆ ಇದೆ, ಅಲ್ಲಿಗೆ ನೀನು ಇಂಥ ದಿವಸ ಸೇರಿಸಬೇಕು ಅನ್ನೋದು ಒಂದು ಲೆಟರ್ ಬರುತ್ತೆ. ಹಾಗಾಗಿ ಕಿಂಡರ್ ಗಾರ್ಟನ್ ಸ್ಟಿಲ್ ಏನ್ ಆಪ್ಷನ್, ಬಟ್ ಆದ್ರೂ ಎಲ್ಲರೂ ಕಳಿಸ್ತಾರೆ. ಆಯ್ತಾ, ನಾವು ಇಲ್ಲ ಆ ಟೈಮಲ್ಲಿ ಕರ್ಕೊಂಬಂದ್ರೆ ಇವಳು ಇನ್ನೂ ಆಟ ಆಡ್ಕೊಂಡು ಬ್ಲಾಕ್ಸ್ ಎಲ್ಲ ಹಾಕೋ ಏಜ್ ಮಗು. ಅಲ್ಲಿ ನೋಡಿದ್ರೆ ಇಲ್ಲಿ ನೀವು ಇಂಡಿಯಾದಲ್ಲಿ ಆಗ್ಲೇ ಇವಾಗ ನೀವು ಕಿಂಡರ್ ಗಾರ್ಟನ್ ಅಲ್ಲಿ 2 ಭಾಷೆ ಹೇಳ್ಕೊಡ್ತೀರಾ, ಕರ್ಸಿವ್ ರೈಟಿಂಗ್ ಮುಗಿಸಿರ್ತೀರಾ. ನಮ್ಗೆ ಅವಾಗ ಏನನ್ಸುತ್ತೆ, ನನ್ನ ಮಗು ಹಿಂದುಳಿದು ಬಿಟ್ಟಿದೆ. ಅವಾಗ 10ಕ್ಕೆ 10 ಅಮ್ಮ ಅಪ್ಪಂದ್ರು ವಾಪಸ್ ಹೋಗ್ಬೇಕಾರೆ ಇಲ್ಲಿ ಕರ್ಸಿವ್ ರೈಟಿಂಗ್ ತಗೊಂಡೋಗ್ತೀವಿ, ಏನೇನ್ ನೀವು ಇಲ್ಲಿ ಹೇಳ್ಕೊಡ್ತಿರೋ ಅಷ್ಟೂನು ತಗೊಂಡೋಗ್ತೀವಿ. ಅದೆಲ್ಲರೂ ಮಾಡೋ ಕೆಲ್ಸ. ಆಯ್ತಾ, ನಾನು ಒಬ್ಬಳೆ ಅಲ್ಲ. ಅದು ಒಂದು ಕಂಪ್ಯಾರಿಸನ್ ಬರುತ್ತೆ, ಅಲ್ಲಿ ನೀವು ನೋಡ್ತಾ ಹೋಗ್ತೀರಾ.